ಕೂಯ್ತಾನೆ ಕಣ್ಣು. ಗೋಪಾಲಣ್ಣಿ ನೋಡಿಲಿ ಬ್ರೇಕಿಂಗ್ ನ್ಯೂಸ್. ನಾ 3 ವರ್ಷ ನಮ್ದು ಶಾಸಕರ ಅವಧಿ ಇದೆ. ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕ. ಇನ್ನೊಂದ್ಸತಿ ಹೇಳ ಅಣ್ಣ. ನಾ 3 ವರ್ಷ ನಮ್ದು ಶಾಸಕರ ಅವಧಿ ಇದೆ. ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕ. ಯಾರ್ಯಾರ ಜೊತೆ ಮಾಡ್ತೀರಾ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಬರ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ತಯಾರಾಗ್ಯಾರ. BJPದಿಂದ ಹೊರಗೆ ಬರ್ಲಿಕ್ಕೆ ತಯಾರಾಗ್ಯಾರ. JDSನಿಂದ ಹೊರಗೆ ಬರ್ಲಿಕ್ಕೆ ನಮ್ಮದೇ ಒಂದು ಶಕ್ತಿ ಆಗ್ತದೆ. BJP MLAಗಳು ಈ ಮಾಹಿತಿನ ಹೇಳಿದ್ರಿ, ಹೈಕಮಾಂಡ್ ನಾವು ಕೇಳಿಸ್ಕೊಳ್ಳವೋ ಏನು? ಈಗ ಇದು ಪಕ್ಷೇತರ ಅಭ್ಯರ್ಥಿ ಕಂಡ್ಲೆ, ಇದ್ರ ಮಾತು ಯಾರು ಕೇಳಿಸ್ಕೊಂತಾರಲ್ಲ ಬಿಕನಾಶಿ? ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕ. ಅಯ್ಯ ಇದು BJP MLA ಆಗಿದ್ದಾಗ್ಲೇ ಪಾರ್ಟಿ ಇದ್ರ ಮಾತು ಕೇಳಿಸ್ಕೊಳ್ದೆಯ ವಿಜಯ್ ಮಾತು ಕೇಳಿ ಉಚ್ಚಾಟನೆ ಮಾಡ್ತಕನೆ. ಇದುವೇ BJP ಇತ್ಕೊಂಡು ಅದ್ರ ಪಾರ್ಟಿ ಓಕೆಯ ಬಾಯಿಗೆ ಬಂದಂಗೆ ಬೈತಲ್ಲೇ ಕಾಯಿಲೆ ಕಳಿತು ಕಣೆ. ಅದು ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ, ಅಮಿತ್ ಶಾ ಅವ್ರ ವಿರುದ್ಧ ಮಾತಾಡಿಲ್ಲ. ಮಾತಾಡೋದವ್ರನ್ನ ಒಳಗೆ ಇಟ್ಕೊಂಡಾರೆ, ಏನೂ ಮಾಡಿ ಪಕ್ಷಕ್ಕೆ ನಿಷ್ಠಿದ ಹೊರಗೆ ಹಾಕ್ಯಾರೆ. ವಿಜೇಂದ್ರ ಯಾರಮ್ಮ? ರಾಜ್ಯದ ಅಧ್ಯಕ್ಷರು. ರಾಜ್ಯದ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ. ಅಗಳಗಳಗಳಗಳೇ ಎಲ್ಲಿಂದಲೋ ಓರಿಕರ ನೆಗೆದು ಬಂತಲ್ಲ, ಅದ್ರಲ್ಲೂ ಲಾಜಿಕ್ ಪಾಯಿಂಟ್ ಬೇರೆ ತಗೊಂಡು ಬಂದೈತಿ. ಎತ್ನಾಳು ಬೇರೆ ಪಾರ್ಟಿ ಕಟ್ಕೊಂಡು ಹೋಯ್ತೀನಿ ಅಂದಿದ್ಕೆ ರೇಣು ಖುಷಿಯಾಗಿರಂಗೈತೆ ಕಣೆ. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹುಡುಕ್ಲಿ ಹಾಕಲಿ. ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅವ್ರು ಹೊಸ ಪಕ್ಷ ಕಟ್ತೀವಿ, ಸ್ವಾಗತ ಮಾಡ್ತೀವಿ. ಯಡಿಯೂರಿಗೂ ಆದ್ರೂ ಮಕ್ಳಿಗೂ ಯಾರ ಏನಾರ ಅಂದ್ರೆ ಸಾಕು ಕಣೆ, ಓರಿಕರ ನುಗ್ಗು ಬಂದು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ಬಿಡ್ತದೆ. ಯಡಿಯೂರಪ್ಪನವ್ರು ಪಾರ್ಟಿ ಕಟ್ಟಿದ್ದು ಅನಗತ್ಯವಾಗಿ ಮಾತಾಡಬಾರ್ದು. ಇದು ಎಲ್ಲರಿಗೂ ಲಕ್ಷ್ಮಣ ರೇಖೆಯನ್ನು ಮೀರಿದ್ರೆ ನಾನು ಮೀರಿ ಪಕ್ಷ ಯಾವ ಸಂದರ್ಭ ನಿರ್ಣಯ ತಗೋಬೇಕು ತೆಗೆದುಕೊಳ್ತಾರೆ. ಇಷ್ಟೇ ಅಲ್ಲ ಕಣೆ, ದಾವಣಗೆರೆಯಲ್ಲಿ ಒಂದು ರೆಬಲ್ ಟೀಮ್ ಬಂದು ಯಡಿಯೂರ್ಗೂ ವಿಜಯ್ಗೂ ಬೋದು ಹೋದ್ರಲ್ಲ, ಅವುಗಳ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಕೊಂಡು ಓಡಾಡ್ತೈತಿ ವರ್ರಿಕರೆ. ಒಂದ್ ಕಡೆಯಿಂದ ಸೀನಿಯರ್ ಲೀಡರ್ಗಳನ್ನೆಲ್ಲವ ಮೀಟ್ ಮಾಡ್ಕೊಂತ ಬರ್ತೈತಿ. ಓರಿಕರ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ ಕಂಡ್ಲ ಬಿಕನಾಶಿ. ಏನೇನ್ ನಡೀತೈತಿ ಅಂತವ ಸೀನಿಯರ್ ಲೀಡರ್ಗಳಿಗೆ ಗೊತ್ತಿರೋದಿಲ್ವೇನ್ಲ? ಗೊತ್ತಾಗೈತೆ ಕಣೆ, ಇಲ್ಲಿ ಬಂಡಾಯ ಎದ್ದು ಟೀಮ್ ಆಗವೆ ಅಂತವ ಹೈಕಮಾಂಡ್ಗೂ ಗೊತ್ತಾಗೈತಿ. ಆದ್ರೂ ಏನು ಮಾಡ್ತಿಲ್ಲ ಕಣೆ. ಏನ್ ಮಾಡಕೈತಲ್ಲ, ಅವೇ ಹೊಡೆದಾಡ್ಕೊಂಡು ತಾಯ್ಕತ್ತಿದ್ದನು ಗೆದ್ದು ನಿಂತ್ಕೊಳ್ಳಿ, ಅವನಿಗೆ ಚಪ್ಪಾಳೆ ಹೊಡೆದು ಬಿಡೋಣ ಅಂತ ಅವೇ ಕಾಯ್ತಾವೆ ಕಂಡ್ಲೆ. ಅಷ್ಟೊಳಗೆ ಇವುಗಳು ಇನ್ನ ಹೊಡೆದಾಡ್ಕೊಂಡು ಚೂರು ಚೂರು ಎದ್ದೇವೆ ಕಣೆ. ಬಿಡೋದ ನೋಡಿಲಿ, ಮೈಸೂರಲ್ಲಿ ಸಿದ್ದಣ್ಣ ಸಾಧನ ಸಮಾವೇಶ ಮಾಡಿಕೊಂಡೈತಿ. ನಾಳೆ ಸಿದ್ದರಾಮಯ್ಯನವರ ಸಮಾವೇಶ. ಈ ಸಮಾವೇಶದ ಅಜೆಂಡಾ ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಅವ್ರ ಪ್ರಯತ್ನ. ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಯಾವ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಬಂದಿದೆ, ಮುಖ್ಯಮಂತ್ರಿ ಸ್ಥಾನ ಅಳ್ಳಾಡ್ತಿದೆ ಅಂತ ಹೇಳಿದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನು ಮಾಡಿಕೊಂಡು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡನ್ನು ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರವೂ ಕೂಡ ಈ ಸಮಾವೇಶಗಳ ಹಿಂದೆ ಇದೆ. ಏನ್ ಸಾಧನೆ ಮಾಡವೆ ಅಂತ ಸಮಾವೇಶ ಮಾಡ್ತಾವೆ. ಇದೇನಿದ್ರು ಕುರ್ಚಿ ಉಳಿಸ್ಕೊಳಕ್ ಆಡ್ತಿರೋ ನಾಟಕ ಅಂತವ BJP ಹೇಳ್ತವೆ ಕಣೆ. BJP ಅವರು ಏನ್ ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು. ಬರೀ ಸುಳ್ಳೆ ಹೇಳೋದವರು, ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಇಂಥದ್ದೇ ಒಂದು ನಾಯಕ ಸಮಾವೇಶನ ರಾಜ್ಯದ ಮೂಲೆಲ್ಲೂ ಮಾಡಿ
ಸರ್ಕಾರದ ಪೇಲೂರ್ನ ಜನಗಳಿಗೆ ಹೇಳೋ ಕೆಲಸ ಮಾಡೇ ಕೇಳ ಬಿಜೆಪಿ ಹೋಗಿ ಅದು ಬಿಟ್ಟು ಸುಮ್ಕೆ ತುತ್ತೂರಿ ಓದ್ಕೊಂಡು ಓಡಾಡ್ತಿದ್ರಿ ಮುಂದ್ಲು ಸೇತಿಲುವೆ ಇವು ಹಿಂಗೆ ಕುಂತಿರ್ಬೇಕಾಯ್ತದಿ. ಜ್ಞಾನ ಮಡಿ ಕೇಳ ಶಿವನಿ ಶಂಭುಲಿಂಗ.